ಮಗು ಕಾಣ್ತಿಲ್ಲ ಪ್ರೀತು. ವಿಷಯ ಗೊತ್ತಾಯ್ತು, ಅದಕ್ಕೆ ಹೊರಡು ಬಂದೆ. ನನಗೆ ಧೈರ್ಯ ತಗೋ, ಮಗು ಎಲ್ಲಿ ಹೋಗಿರಲ್ಲ, ಸಿಗುತ್ತೆ. ಕೊನೆದಾಗ ಮಗು ಯಾರ ಹತ್ರ ಇದ್ದಿದ್ದು? ನನ್ನ ಹತ್ರನೇ ಬಾಬಾ. ನನಗೆ ಗೊತ್ತು, ಮಗುನ ಯಾರು ತಗೊಂಡು ಹೋಗಿದ್ದಾರೆ ಅಂತ ನನಗೆ ಗೊತ್ತು. ಯಾರತ್ತೆಮ್ಮ? ಅನುಷ್ಕಾ. ಸ್ವಲ್ಪ ದಿನಗಳ ಹಿಂದೆ ರಘುನ ಕಿಡ್ನಾಪ್ ಮಾಡಿದ್ದು ಆ ಅನುಷ್ಕಾನೇ ತಾನೆ? ಅರಸನ ಕೋಟೆ ಯಜಮಾನನ್ನೇ ಕಿಡ್ನಾಪ್ ಮಾಡುವಂತ ದಾಷ್ಟ್ಯ ತೋರಿಸಿದೋಳು ಮಗುನ ಕಿಡ್ನಾಪ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡಿರೋದಿಲ್ಲ. ರಘುನ ಕಿಡ್ನಾಪ್ ಮಾಡಿ ಅವ್ರಿಗೆ ಟಾರ್ಚರ್ ಕೊಟ್ಲು. ಪಾರ್ವತಿ ನಿನ್ನ ಮಗುನ ಅವಳು ಬಲಿ ತಗೊಂಡ್ಲು. ಈಗ ನಮ್ ಜನನಿ ಮಗು ಮೇಲೆ ಅವಳು ಕಣ್ಣು ಬಿದ್ದಿದೆ ಅನ್ಸುತ್ತೆ. ಹಾಗಾದ್ರೆ ಅನುಷ್ಕಾ ನನ್ನ ಮಗುನ್ ಕೂಡ. ಜನನಿ ಏನೂ ಆಗಿರಲ್ಲ, ಜನನಿ ಏನೂ ಆಗಿರಲ್ಲ. ಹೆದರ್ಕೋಬೇಡಮ್ಮ ಜನನಿ. ಅರಸನ್ ಕೋಟೆ ಅವ್ರ ಪ್ರಾಣ ತೆಗೆಯೋ ಅಷ್ಟು ಧೈರ್ಯ ಅವಳಿಗಿಲ್ಲ. ನನ್ನನ್ನು ಕಿಡ್ನಾಪ್ ಮಾಡಿದಾಗ ನನ್ನ ಪ್ರಾಣ ತೆಗಿಬೋದಿತ್ತಲ್ವಾ, ಆದ್ರೆ ಅವಳು ಹಾಗೆ ಮಾಡಿಲ್ಲ. ಹೌದಮ್ಮ ಜನನಿ, ಅನುಷ್ಕಾ ರಘುನ ಕಿಡ್ನಾಪ್ ಮಾಡ್ಕೊಂಡು ಹೋದ್ಲು. ನಮ್ಮನ್ನೆಲ್ಲ ಹೆದರಿಸಿ ಬೆದರಿಸಿ ಅವ್ರಿಗೆ ಟಾರ್ಚರ್ ಕೊಟ್ಲು. ಆದ್ರೆ ಪ್ರಾಣ ತೆಗ್ದಿಲ್ಲ. ಮಗುಗೇನು ಆಗಲ್ಲಮ್ಮ, ಏನೂ ಆಗಲ್ಲ. ಏನ್ ಗ್ಯಾರಂಟಿ ಅತ್ತೆ? ಮಾವನ್ ಕಿಡ್ನಾಪ್ ಮಾಡಿದಾಗ ಒಂದು ತೊಟ್ಟು ನೀರು ಕೊಡ್ದೆ ಸತ್ತಾಯಿಸಿದ್ಲು. ಈಗ ಅವಳು ಕರ್ಕೊಂಡು ಹೋಗಿರೋದು ಹಸುಗೂಸನ್ನ. ಅದಕ್ಕೆ ಹಾಲು ಕೊಡ್ಲಿಲ್ಲ ಅಂದ್ರೆ ಅದು ಎಷ್ಟು ಅಳುತ್ತೋ ಏನೋ. ಒಂದ್ಸರಿ ಅಳೋದಕ್ಕೆ ಶುರು ಮಾಡಿದ್ರೆ ಇಡೀ ಮನೆಯವ್ರು ಎಷ್ಟೇ ಪ್ರಯತ್ನ ಪಟ್ಟರು ಅವಳು ಅಳು ನಿಲ್ಸಲ್ಲ ಅಂತ ಗೊತ್ತಲ್ವಾ ಅತ್ತೆ? ಹೇಗಿದ್ದಾಳು ಆ ಅನುಷ್ಕಾ? ಮಗುಗೆ ಹಾಲಾದ್ರೂ ಕೊಡ್ತಾಳೋ ಇಲ್ವೋ? ಅವಳ ಕೈಗೆ ಮಗು ಸಿಕ್ಕಾಕೊಂಡು ಅದ್ರ ಅವಸ್ಥೆ ಏನಾಗಿರುತ್ತೋ ಏನೋ. ಪ್ಲೀಸ್ ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ನೀವು ಈ ಥರ ಹೆದರ್ಕೊಳ್ತಾ ಇರೋದು ನೋಡ್ತಾ ಇದ್ರೆ ಟೆನ್ಷನಲ್ಲಿ ನಮಗೆ ಕೈ ಕಾಲು ಆಡ್ತಾ ಇಲ್ಲ. ಅದಕ್ಕೆ ಮಗು ಕಳೆದು ಹೋಗಿದೆ, ಅದನ್ನು ಹೇಗೆ ಹುಡ್ಕೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಫಸ್ಟ್ ಆಫ್ ಆಲ್ ನಮ್ಮ ಮಗುನ ಯಾರು ಕರ್ಕೊಂಡು ಹೋಗಿದ್ದಾರೆ ಅನ್ನೋ ಬಗ್ಗೆ ನಮ್ಗೆ ಕ್ಲಾರಿಟಿ ಸಿಗಬೇಕು. ಹೇಳಿದ್ನಲ್ಲಪ್ಪ ಅದಿ, ಅನುಷ್ಕಂದೆ ಅವಳದ್ದೇ ಈ ಕೆಲಸ. ಅಮ್ಮ ಅದು ಬರೀ ಡೌಟ್ ಅಷ್ಟೇ ಅಲ್ವಾ? ಯಾಕೆಂದರೆ ಲಾಸ್ಟ್ ಟೈಮ್ ಅಪ್ಪನ ಕಿಡ್ನಾಪ್ ಮಾಡಿದಾಗ ಅಪ್ಪನ ಕಟ್ಟಾಕಿ ಅವ್ರ ವಿಡಿಯೋ ಕಳಿಸಿದ್ಲು. ಆದರೆ ಇವಾಗ ಮಗು ವಿಷಯದಲ್ಲಿ ಅವಳು ಆ ಥರ ಏನೂ ಮಾಡಿಲ್ವಲ್ಲ. ಅನುಷ್ಕಾನ್ ಥರದ ಕೆಟ್ಟ ಹುಳುಗಳು
ಪ್ರತಿ ಸರ್ತಿನೂ ಒಂದೇ ಪ್ಯಾಟರ್ನ್ ನಲ್ಲಿ ಯೋಚನೆ ಮಾಡ್ತಾರೆ ಅಂತ ಹೇಳಕ್ ಆಗಲ್ವಲ್ಲ ಅದೇ. ಮಾಮ್ ಹೇಳ್ತಿರೋದು ನಿಜ ಬ್ರೋ. ಅವಳ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಪೊಲೀಸ್ ಅವಳನ್ನ ಹುಡುಕ್ತಿದ್ದಾರೆ, ನಾವು ಅವಳನ್ನ ಹುಡುಕ್ತಾ ಇದ್ದೀವಿ. ಬಚಾವ್ ಆಗೋಕ್ಕೆ ಸೇಫ್ ದಾರಿ ಸಿಗದೆ ಮಗುನ ಕಿಡ್ನಾಪ್ ಮಾಡಿರ್ಬೋದಲ್ವಾ? ನನ್ನ ಮಗು ಬೇಕು ಪ್ರೀತು, ನನ್ನ ಮಗು ನನಗೆ ಬೇಕು, ನನ್ನ ಮಗು ನಂಗೆ ಸೇಫ್ ಆಗಿ ಬೇಕು ಪ್ರೀತು, ನನ್ನ ಮಗುನ ಕರ್ಕೊಂಡು ಬರ್ಲಿ. ಮೊದಲು ಪೊಲೀಸ್ಗೆ ಇನ್ಫಾರ್ಮ್ ಮಾಡೋಣ. ಜಯ, ಫೋನ್ ಕೊಡು. ಕಮಿಷನರ್ ಸರ್, ನಾನು ಅರಸನಕೋಟೆ ಅಖಿಲಾಂಡೇಶ್ವರಿ ಮಾತಾಡ್ತಾ ಇದ್ದೀನಿ. ಆಗಲಿ, ಥ್ಯಾಂಕ್ ಯು. ಕಮಿಷನರ್ ಸರ್ ಭರವಸೆ ಕೊಟ್ಟಿದ್ದಾರೆ, ಮಗು ಎಲ್ಲೇ ಇದ್ರೂ ಹುಡುಕಿಸ್ತೀನಿ ಅಂತ. ಯಾರು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಹೀಲ್ ಹೆಲ್ಪ್ ಅಸ್. ಅನುಷ್ಕಾ ಈಗ ವೇಷ ಬದಲಾಯಿಸೋದನ್ನ ಕಲ್ತಿದ್ದಾಳೆ. ನಮ್ಮ ಮನೆಗೆ ನರ್ಸಾಗಿ ಬಂದು ಸೇರ್ಕೊಂಡಿದ್ಲು. ತಿಂಗಳಾನ್ಗಟ್ಲೆ ಬೆಳಗಿದ್ದ ಸಂಜೆವರೆಗೂ ನಮ್ಮನೇಲೆ ಓಡಾಡ್ಕೊಂಡಿದ್ರು. ಅವ್ಳು ಯಾರು ಅನ್ನೋದು ನಮಗೆ ಗೊತ್ತಾಗಿರ್ಲಿಲ್ಲ. ಈಗ ಅದ್ಯಾವ ವೇಷ ಹಾಕೊಂಡ್ಬಂದು ಮಗುನ ಎತ್ಕೊಂಡು ಹೋಗಿದ್ದಾಳೋ ಏನೋ. ಮೊದಲು ಅದನ್ನ ಕಂಡಿಡಿಯೋಣ. ಅದಕ್ಕೆ ನಾವು ಮೊದಲು CCTV ಫುಟೇಜ್ನ ಚೆಕ್ ಮಾಡೋಣ. ಅವಾಗ ನಮಗೆ ಗೊತ್ತಾಗುತ್ತೆ. ಪೊಲೀಸ್ವರೆಗೂ ಅವಳನ್ನ ಹಿಡಿಯೋದಕ್ಕೆ ಸುಲಭ ಆಗುತ್ತೆ. ಜಯ, ತಕ್ಷಣ ಅರೇಂಜ್ ಮಾಡು, ಇಮಿಡಿಯೇಟ್. ಸ್ವಾಮಿ, ಸಾಮಾನ್ಯವಾಗಿ ತಾಯಿ ತಮ್ಮ ಮಕ್ಕಳನ್ನ ಕರ್ಕೊಂಬರೋದು ಅದಕ್ಕೆ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡುವಂಥ, ಅದು ಬದುಕಿರೋವರೆಗೂ ಶಾಶ್ವತವಾಗಿ ನೆಮ್ಮದಿಯಾಗಿ ಸುಖವಾಗಿರಲಿ ಅಂತ ಬೇಡ್ಕೊಳ್ಳೋದಕ್ಕೆ. ಆದರೆ ಈ ಮಗುನ ಹೆತ್ತವಳು ನನ್ನ ಮಗಳು ತನ್ನ ಮಗುನ ಇನ್ನೊಬ್ಬರಿಗೆ ಬಿಟ್ಕೊಟ್ಳು. ಆದರೆ ಅದೆಂಥ ದೊಡ್ಡ ಕೆಲಸ ಅಂತ ಅವಳಿಗೆ ಅರಿವಿಲ್ಲ ಸ್ವಾಮಿ. ಅದಕ್ಕೆ ಅವಳಿಗೆ ಅರಿವು ಮೂಡಿಸೋದಕ್ಕೋಸ್ಕರನೇ ನಾನು ಮಗುನ ಕದ್ಕೊಂಬಂದಿದ್ದೀನಿ. ನನ್ನ ಮಗಳಿಗೋಸ್ಕರ ಈ ಕೆಲಸ ಮಾಡಿದ್ದೀನಿ. ಈ ಮಗುನ ಅದರ ತಾಯಿ ಹತ್ರ ಸೇರಿಸೋವರೆಗೂ ಕಾಪಾಡಬೇಕಾದ್ದು ಹಿಂದೆ ಜವಾಬ್ದಾರಿ ಸ್ವಾಮಿ. ಸ್ವಾಮಿ, ಇಲ್ಲೇ ಇದು ನನ್ನ ಮಗಳ ಮಗು, ನನ್ನ ಮೊಮ್ಮಗು. ಇದು ಅವಳ ಹೆತ್ತ ತಾಯಿದ ಆದಷ್ಟು ಬೇಗ ಸೇರಿಕೊಂಡು ಶಾಶ್ವತವಾಗಿರಲಿ ಅಂತ ಆರಿಸಿ ಪೂಜೆ ಮಾಡಿ. ಶಾಶ್ವತವಾಗಿ ಅಂದರೆ ಇಷ್ಟು ಚಿಕ್ಕ ಮಕ್ಕಳು ತಾಯಂದ್ರ ಹತ್ರ ತಾನೇ ಇರ್ತಾರೆ. ಹೌದು, ಆದರೆ ಈ ಮಗುಗೆ ಇನ್ನೂ ಆ ಅದೃಷ್ಟ ಕೂಡಿ ಬಂದಿಲ್ಲ. ಕಾರಣ ಏನೇ ಇರಲಿ, ಇಷ್ಟು ಚಿಕ್ಕ ಮಗುನ ಆ ಭಗವಂತ ತಾಯಿಯಿಂದ ದೂರ ಇಡಬಾರ್ದು. ಈ ಪ್ರಕೃತಿಲಿ ಕಾರಣ ಇಲ್ಲದೆ ಏನೋ ನಡೆಯಲ್ಲ ಅಂತಾರೆ. ಸಮಸ್ಯೆ ಏನೇ ಇರಲಿ, ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿದು ಈ ಮಗು ಆ ತಾಯಿ ಹತ್ರ
ಆರತಿ ತಗೊಳ್ಳಿ. ಇದೇನಕ್ಕ ಇದು? CCTV ಇವತ್ತಿಂದ ಏನೂ ರೆಕಾರ್ಡೇ ಆಗಿಲ್ಲ. ರೆಕಾರ್ಡ್ ಆಗಿರೋದೆಲ್ಲ ಡಿಲೀಟ್ ಆಗಿದೆ. ಮಗುನ ಕಿಡ್ನ್ಯಾಪ್ ಮಾಡಿರೋರೆ ಡಿಲೀಟ್ ಮಾಡಿದ್ದಾರೆ. ಅಲ್ಲಿಗೆ ಈ ಮನೆ ಸೆಕ್ಯೂರಿಟಿ ಸಿಸ್ಟಮ್ ಗೊತ್ತಿರೋರೆ ಪ್ರೀ ಪ್ಲ್ಯಾನ್ ಮಾಡಿ ಮಗುನ ಕಿಡ್ನ್ಯಾಪ್ ಮಾಡಿದ್ದಾರೆ. ಅನುಷ್ಕಾನೇ ಇನ್ಸ್ಪೆಕ್ಟರ್ ಆ ಕಿಡ್ನ್ಯಾಪರ್. ಮೇಡಮ್, ರಘುರಾಮ್ ಸರ್ ಕಿಡ್ನ್ಯಾಪ್ ಕೇಸಲ್ಲಿ ನಾವು ಅವಳನ್ನ ಹುಡುಕ್ತಾ ಇದ್ದೀವಿ. ಆ ವಿಷಯ ಅವಳಿಗೂ ಗೊತ್ತಿದೆ. ಹಾಗಾಗಿ ಭಯದಲ್ಲಿ ಅವಾಗವಾಗ ಜಾಗ ಬದಲಾಯಿಸ್ತಾ ಇದ್ದಾಳೆ. ಹಾಗಿರುವಾಗ ಮಗುನ ಕಿಡ್ನ್ಯಾಪ್ ಮಾಡೋ ಧೈರ್ಯ ಮಾಡ್ತಾಳೆ ಅಂತೀರಾ? ಖಂಡಿತ ಮಾಡ್ತಾಳೆ ಇನ್ಸ್ಪೆಕ್ಟರ್. ಯಾಕಂದ್ರೆ ಅವಳ ಅಮ್ಮ ಅಷ್ಟರ ಮಟ್ಟಿಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಅವಳಲ್ಲಿ ದ್ವೇಷ ತುಂಬಿಸಿ ಹೋಗಿದ್ದಾಳೆ. ರವೀಂದ್ರ ಅವರೇ, ಅನುಷ್ಕಾ ಫೋಟೋನ ಎಲ್ಲ ಸ್ಟೇಷನ್ಗೂ ಮೇಲ್ ಮಾಡಿ. ಮೇಡಮ್, ಮಗುದೊಂದು ಫೋಟೋ ಸಿಗ್ಬೋದಾ? ಫೋಟೋ ನಾಮಕರಣಕ್ಕೆ ಅಂತ ಇನ್ವಿಟೇಷನ್ ಪ್ರಿಂಟ್ ಮಾಡಿಸಿದ್ವಲ್ಲ, ಆಗ ತೆಗ್ದಿದ್ದ ಫೋಟೋಸ್ ಇದೆ. ಪ್ರೀತು, ಆ ಫೋಟೋ ಕ್ಯಾಮ್ರಾದಲ್ಲಿದೆ, ತರ್ತೀನಿ. ಪಾಪ ಫೋಟೋ ನನ್ನ ಹತ್ರ ಇದೆ. ಹಾಗಿದ್ರೆ ಆ ಫೋಟೋ ನಾನು ಕಳಿಸಿ. ಸರ್, ಸೈಂಡ್ ಆಗಿದೆ. ಡೋಂಟ್ ವರಿ ಮೇಡಮ್, ಆದಷ್ಟು ಬೇಗ ಅನುಷ್ಕನ ಪತ್ತೆ ಮಾಡ್ತೀವಿ. ಅಯ್ಯೋ, ಅನುಷ್ಕನ್ ವಿಷಯ ಆಮೇಲೆ ಸರ್, ಮೊದಲು ನಮ್ಮ ಮಗುನ ಹುಡುಕಿ ಸರ್. ಮಗುಗೇನು ಆಗಲ್ಲಮ್ಮ, ಧೈರ್ಯವಾಗಿರಿ. ಓಕೆ ಮೇಡಮ್, ಆದಷ್ಟು ಬೇಗ ನಿಮ್ಮ ಮೊಮ್ಮಗು ಬಂದು ಮನೆಗೆ ಸೇರುತ್ತೆ. ಆಗ್ಲಿ. ನಮ್ಮ ಮನೆ ಮಗು ಕಳೆದು ಹೋಗಿದೆ. ಪೊಲೀಸರು ಹುಡುಕ್ತಾರೆ ಅಂತ ನಾವೆಲ್ಲರೂ ಸುಮ್ಮನೆ ಕೂರೋದಕ್ಕಾಗಲ್ಲ. ಅವಳನ್ನ ಹುಡುಕ್ತಾ ಇದ್ದಾರೆ ಅಂತ ಅವಳಿಗೆ ಗೊತ್ತಾದ ತಕ್ಷಣ ಅದನ್ನು ಹೇಗೋ ತಿಳ್ಕೊಂಡು ಅವಳು ಹೊಸ ಜಾಗಕ್ಕೆ ಶಿಫ್ಟ್ ಆಗ್ತಾಳೆ. ಪ್ರೀತು, ನಾವು ಹುಡ್ಕೋಣ. ಪ್ರೀತು, ಒಂದ್ಸಲ ತಪ್ಪಿಸ್ಕೊಂಡ್ರು ಇನ್ನೊಂದ್ಸಲ ಸಿಕ್ಕಾಕೊಳ್ಳೇಬೇಕಲ್ವಾ? ಸಿಕ್ಕೇ ಸಿಗ್ತಾಳೆ. ನನ್ನ ಮನಸ್ಸಲ್ಲಿರೋ ಮಾತನ್ನ ನೀನು ಹೇಳ್ದೆ ಬ್ರೋ. ಬಾ ಹೋಗೋಣ, ಗಲ್ಲಿ ಗಲ್ಲಿ ಹುಡ್ಕೋಣ. ಅನುಷ್ಕಾ ಎಲ್ಲೇ ಅಡಗಿದ್ರು ಸಿಕ್ಕೇ ಸಿಗ್ತಾಳೆ.
ಯಜಮಾನ್ರೆ ಮಗು ಸಿಗುತ್ತಲ್ವಾ? ಪ್ರೀತು, ಮಗು ಸಿಕ್ತಿದ್ದಾಗೆ ಫೋನ್ ಮಾಡು. ಸರಿ. ಜನನಿ ಸಮಾಧಾನ ಮಾಡ್ಕೋ ಪುಟ್ಟ. ಆದಿ ಪ್ರೀತು ಇಬ್ರು ಮಗುನ ಹುಡ್ಕಕ್ಕೆ ಅಂತ ಹೋಗಿದ್ದಾರೆ. ಕಮಿಷನರ್ ಸರ್ ನಮಗೆ ಭರವಸೆ ಕೊಟ್ಟಿದ್ದಾರೆ. ಪಾಪ ಖಂಡಿತ ಸಿಕ್ಕೇ ಸಿಗುತ್ತೆ. ಧೈರ್ಯ ತಂದ್ಕೊಮ್ಮ, ಧೈರ್ಯ ತಂದ್ಕೊಳ್ಳೆ. ನನ್ನ ಮಗಳು ನಂಗೆ ಸಿಗ್ಲಿಲ್ಲ ಅಂದ್ರೆ ನಾನು ಪ್ರಾಣ ಕಳ್ಕೊಂಡ್ಬಿಡ್ತೀನಿ. ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ಧೈರ್ಯವಾಗಿರಿ ಜನನಿ, ಏನೂ ಆಗಲ್ಲ. ಜನನಿ ಹಾಗೆ ಎಲ್ರ ಮುಂದೆ ಬಿಕ್ಕಿ ಬಿಕ್ಕಿ ಅಳೋ ಸ್ವಾತಂತ್ರ್ಯನೂ ಕಳ್ಕೊಂಡ್ಬಿಟ್ಟಿದ್ದೀನಲ್ಲ ನಾನು. ಸಮಾಧಾನ ಮಾಡೋ ಕೈಗಳು ನನ್ನ ಪಾಲಿಗಿಲ್ಲ. ಯಾಕೆಂದ್ರೆ ಅದು ನನ್ನ ಮಗು, ನಾನು ಹೆತ್ತ ಮಗು ಅಂತ ಯಾರ್ಯಾರಿಗೂ ಗೊತ್ತೇ ಇಲ್ವಲ್ಲ. ಪರವಾಗಿಲ್ಲ, ಅದು ಜನನಿ ಮಗುನೇ ಆಗಿರ್ಲಿ, ಆದ್ರೆ ಸುರಕ್ಷಿತವಾಗಿರ್ಬೇಕು ಅಷ್ಟೇ. ಅಳ್ಬೇಡ ಕಂದ, ಅಳ್ಬೇಡ ಕಣೋ. ಅಯ್ಯೋ ಅಯ್ಯೋ, ಶಿವಾಗಿದ್ದೀವಿ ಏನು? ಹಾಲು ಕುಡಿತೀಯಾ? ಕುಡಿಯಪ್ಪ, ಕುಡಿ ಸ್ವಲ್ಪ ಕುಡಿಯಪ್ಪ. ಕುಡಿಯೋ ಕಂದ, ಕುಡಿಯೋ ಕಂದ, ಹಾಲು ಕುಡಿ. ಅಯ್ಯೋ, ಏನು ಬೇಕು ನಿಮಗೆ? ಮಾಡೋದು ಗೊತ್ತಾಗ್ತಿಲ್ವಲ್ಲಪ್ಪ. ಅವ್ರಮ್ಮ ಇದ್ದಿದ್ರೆ. ಪಾಪ ಮಗುಗ್ ನಿದ್ದೆ ಬಂದಿರ್ಬೇಕು, ಮನೆ ಕರ್ಕೊಂಡೋಗಿ ಮಲಗಿಸಿ ಅಣ್ಣ. ಹೌದಾ? ಹಾ ಹೌದೇನೋ ಕಂದಮ್ಮ, ನೀ ತಾತಂಗೆ ಗೊತ್ತೇ ಆಗಲಿಲ್ಲ ನೋಡು ನಿಂಗೆ ನಿದ್ದೆ ಬಂದಿದೆ ಅಂತ. ಮಲ್ಕೊ ಬೇಡ ಕಣಮ್ಮ. ನಮ್ಮ ಪಾರ್ವತಿನೂ ಹೀಗೆ ತೊಡೆ ಮೇಲೆ ಹಾಕ್ಕೊಂತ ಇದ್ರೆ ಹಂಗೆ ನಿದ್ದೆ ಹೋಗ್ಬಿಡೋಳು. ಪಾರ್ವತಿಗೆ ಇಷ್ಟೊತ್ತಿಗಾಗಲೇ ಮಗು ಕಳೆದಿರೋ ವಿಷಯ ಗೊತ್ತಾಗಿರುತ್ತೆ. ಎಷ್ಟು ನೊಂದ್ಕೊಂಡಿರ್ತಾಳು. ಈಗ ಅವಳು ಮಗು ನೆನೆಸ್ಕೊಂಡು ಒಂದು ಕ್ಷಣನೂ ನಿದ್ದೆ ಮಾಡಲ್ಲ. ಆದರೆ ಏನು ಮಾಡೋದು? ಅವಳ ಭವಿಷ್ಯ ಪೂರ್ತಿ ನೆಮ್ಮದಿಯಾಗಿರ್ಬೇಕು ಅಂದರೆ ನಾನು ಈ ಕೆಲಸ ಮಾಡಲೇಬೇಕು. ಮನೆಯಿಂದ ಹೊರಡ್ಬೇಕಾದ್ರೆ ಬೆನ್ನು ನೋವು, ಮಂಡಿ ನೋವು ಅಂತ ಹೇಳ್ಬಿಟ್ಟು ಬಂದೆ. ಆದರೆ ಈಗ ನಿಜವಾಗ್ಲೂ ಕೂತು ಬೆನ್ನು ನೋವು, ಮಂಡಿ ನೋವು ಶುರು ಆಗ್ಬಿಟ್ಟಿದ್ದಿಲ್ಲ. ನನಗೆ ನೋವು ಅಂಥೇಳಿ ಮಗುನ ನೆಲದ ಮೇಲೆ ಮಲ್ಸೋಕ್ಕಾಗಲ್ಲ. ಆಮೇಲೆ ಶೀತ ಗೀತ ಆಡ್ಕೊಂಡ್ಬಿಟ್ರೆ ಇಲ್ಲ ಇದನ್ನು ತಗೊಂಡೋಗಿ ಅವ್ರ ಅಮ್ಮನ ಸುಪರ್ದಿಗೆ ವಹಿಸೋವರೆಗೂ ನಾನು ಇದನ್ನು ಜೋಪಾನವಾಗಿ ನೋಡ್ಕೋಬೇಕು.